ಭ್ರಷ್ಟ ADCಯನ್ನು ಯಾವ ಪುರುಷಾರ್ಥಕ್ಕಾಗಿ ಇವರು ಸರ್ಕಾರಿ ಹಣದಲ್ಲಿ ವಿದೇಶಕ್ಕೆ ಕರ್ಕೊಂಡು ಹೋಗ್ತಾರೆ ಮಂತ್ರಿಗಳು? ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ ಹೇಳ್ತಾರೆ. ಇಲ್ಲಿಯ ಕೋಶ ಹಾಳು ಮಾಡಿದಂತಹ ಒಬ್ಬ KS ಅಧಿಕಾರಿಯನ್ನು ಅಮೇರಿಕಕ್ಕೆ ಕರ್ಕೊಂಡು ಹೋಗಿ ಏನು ಅಭಿವೃದ್ಧಿ ಮಾಡಲಿಕ್ಕೆ ಇವರು ನಿಲ್ತಾರೆ ಅನ್ನುವಂಥದ್ದು ನಮಗೆ ಅರ್ಥ ಆಗ್ತಾ ಇಲ್ಲ. ADC ಆಗಿದ್ದಂತಹ ಭೀಮಾಶಂಕರ್ ತೆಗ್ಗಳ್ಳಿ ಮತ್ತು ಶಂಕಣ್ಣ ವಣಿಕ್ಯಾಳ್ ಅವರು ತಮಗಿರುವಂಥ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಕರ್ನಾಟಕ ನಾಗರಿಕ ಸೇವಾ ನಿಯಮ ಗಾಳಿಗೆ ತೂರಿ ಜ್ಯೇಷ್ಠತಾ ಆಧಾರದಲ್ಲಿ ಮುಂಬಡ್ತಿ ನೀಡದೇ ಯಾರು ದುಡ್ಡು ಕೊಟ್ಟಿದ್ದಾರೆ ಅವರಿಗೆ ಮುಂಬಡ್ತಿಯನ್ನು ಕೊಟ್ಟು ಇವತ್ತು ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ. ಸರ್ಕಾರ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ADC ಭೀಮಾಶಂಕರ್ ತೆಗ್ಗಳ್ಳಿ ಮತ್ತು ಶಂಕಣ್ಣ ವಣಿಕ್ಯಾಳ್ ಅವ್ರ ಮೇಲೆ ದೋಷಾರೋಪಣ ಪಟ್ಟಿಯನ್ನು ಶೀಘ್ರವೇ ಸಲ್ಲಿಸಬೇಕು ಅಂತ ಕಲಬುರಗಿಯ ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಟ್ಟಿದ್ದಾರೆ. ನಾನು ಇಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಭೀಮಾಶಂಕರ್ ADC ಕಲಬುರಗಿಯ ಮಹಾಮಂತ್ರಿಯ ಪರ್ಸನಲ್ ಸೆಕ್ರೆಟರಿ, ಅವರ ಒತ್ತಡಕ್ಕೇನಾದರೂ ಮಣಿದು ನೀವು ಚಾರ್ಜ್ ಶೀಟನ್ನು ಸಲ್ಲಿಸದೆ ಹೋದರೆ ಈ ಘಟನೆ, ಈ ಪ್ರಕರಣ ನಿಮಗೆ ತಿರುಗುಬಾಣ ಆಗುವಂತಹ ಸಂಭವ ಎದ್ದು ಕಾಣ್ತಾ ಇದೆ. ಭೀಮಾಶಂಕರ್ ತೆಗ್ಗಳ್ಳಿ ಅಕ್ರಮ ಬ್ರಹ್ಮಾಂಡ ಭ್ರಷ್ಟಾಚಾರಿ. ಇದೆಲ್ಲ ಗೊತ್ತಿದ್ದರೂ ಕೂಡ ಮಹಾಮಂತ್ರಿಗಳು ಅವರನ್ನು ಪರ್ಸನಲ್ ಸೆಕ್ರೆಟರಿಯಾಗಿ ಮಾಡಿಕೊಂಡದ್ದು ಯಾವ ರೇಟಿಗಾಗಿ ಅನ್ನುವಂಥದ್ದು ಜನರಿಗೆ ತಿಳಿಸ್ಬೇಕಾಗಿದೆ. ಬೇರೆ ಪಕ್ಷದ ಬಗ್ಗೆ, ಬೇರೆ ನಾಯಕರ ಬಗ್ಗೆ ಪುಂಖಾನುಪುಂಖವಾಗಿ ಹರಿಯಾಯುವಂಥ ಮಹಾಮಂತ್ರಿಗಳು ಕಳ್ಳನನ್ನು ಮುಂದೆ IAS ಆಗಬೇಕು ಅನ್ನುವಂತಹ ಕನಸಿನಲ್ಲಿದ್ದಾರೆ. ಅವರೇನಾದರೂ IAS ಆದರೆ ನಮ್ಮ ಜಿಲ್ಲೆ, ನಮ್ಮ ದೇಶ ಬರ್ಬಾದಾಗುತ್ತೆ ಅನ್ನುವಂತಹ ಕಳವಳ ನಮಗೆ ಕಾಡ್ತಾ ಇದೆ. ಹೀಗಾಗಿ ಅವರನ್ನು ವಜಾ ಮಾಡಬೇಕು, ಮನೆಯಲ್ಲಿ ಕೂಡಿಸ್ಬೇಕು, ಕ್ರಿಮಿನಲ್ ಕೇಸ್ ಹಾಕಬೇಕು ಅನ್ನುವಂತಹ ಆಗ್ರಹ ಇವತ್ತು ನಾವು ಮಾಡ್ತೀವಿ. ನೋಟಿಸ್ ಕೊಟ್ಟು ಭಾಳ ದಿನ ಆಯಿತು, ಆದರೂ ಜಿಲ್ಲಾಧಿಕಾರಿಗಳು ಯಾಕೆ ಅದನ್ನೇ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಕಂದಾಯ ಇಲಾಖೆಯ ಆದೇಶವನ್ನು ಇಲ್ಲಿಯ DC ಅವರು ಉಲ್ಲಂಘನೆ ಮಾಡಿದರೆ ನಿಶ್ಚಿತವಾಗಿ ಈ DC ಅವರ ವಿರುದ್ಧನೂ ಕೂಡ ಆರೋಪ ಪಟ್ಟಿ ಸಲ್ಲಿಸಬೇಕು ಅನ್ನುವಂಥ ವರದಿ RC ಅವರಿಗೆ ಬರುತ್ತೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಭೀಮಾಶಂಕರ್ ಅವರು ಸಹಾಯಕ ಆಯುಕ್ತರಾದಂಥ ಸಂದರ್ಭದಲ್ಲಿ ಗತ್ರಿಗಿ ದೇವಸ್ಥಾನದಲ್ಲಿ 1.5 ಕೋಟಿಗಿಂತಲೂ ಹೆಚ್ಚು ಹಣವನ್ನು ದುರುಪಯೋಗಪಡಿಸ್ಕೊಂಡಿದ್ದಾರೆ. ಇದನ್ನು ನಾವು ಹೇಳ್ತಾ ಇಲ್ಲ, ಸರ್ಕಾರಿ ಆಡಿಟ್ ರಿಪೋರ್ಟ್ ಹೇಳ್ತಾ ಇದೆ. 22ರಲ್ಲಿ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತ ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ ದೂರನ್ನು ಕೊಟ್ಟರೂ ಕೂಡ ಇಲ್ಲಿಯವರೆಗೆ ಅವ್ರ ಮೇಲೆ ಯಾವುದೇ ಕ್ರಮವನ್ನು ವಹಿಸಿಲ್ಲ. ನಾನೇ ದೂರು ಕೊಟ್ಟಿದ್ದು, ಗಾಣಗಾಪುರ ಪೊಲೀಸ್ ಠಾಣೆ, RC, DC, SP, ಮುಜರಾಯಿ ಇಲಾಖೆಗೆ ದೂರು ಕೊಟ್ಟರೂ ಕೂಡ ಹುಂಡಿ ಕಳ್ಳತನ ಮಾಡಿದಂತಹ ಈ ಭೀಮಾಶಂಕರ್ ಮೇಲೆ ಇಲ್ಲಿವರೆಗೂ ಯಾವುದೇ ಕ್ರಮ ಆಗಿಲ್ಲ. ಅಂದರೆ ಇದರ ಹಿಂದೆ ಒಂದು ಕಾಣದ ಶಕ್ತಿ ಕೈ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಂತಹ ಒಬ್ಬ ಭ್ರಷ್ಟ ಅಯೋಗ್ಯನನ್ನು ತಕ್ಷಣವೇ ವಜಾ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ. ದುರಂತ ನೋಡಿ, OWೈಸಿಗೆ ಕಾಂಗ್ರೆಸ್ ಬೆಂಬಲ ಇದೆ. ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ ಅವರಿಗೂ ಕೂಡ ಕಾಂಗ್ರೆಸ್ಸಿನ ಬೆಂಬಲ ಇದೆ. ನಾವು ನಮ್ಮ ಬೆಂಗಳೂರಿನ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೇಳಿದ್ವಿ. ದುರಂತ ಅಂದರೆ ಅದನ್ನು ಬೆಂಬಲಿಸಿ ನಮ್ಮ ಮಂತ್ರಿಗಳು ನಿಂತ್ಕೊಂಡ್ರು, ಕೂಗೇ ಇಲ್ಲ ಅಂತ ಹೇಳಿ ಸಮರ್ಥನೆ ಮಾಡಿಕೊಂಡ್ರು ಮಹಾಮಂತ್ರಿಗಳು. ಆದರೆ ಇವತ್ತು ಸಂಸತ್, ದೇಶದ ಹೃದಯ ಸಂಸತ್ನಲ್ಲಿ ನಿಂತ್ಕೊಂಡು ಅಟ್ಟಹಾಸ ಮೆರೀತಾರೆ. ಭಯೋತ್ಪಾದಕರಿಗೆ ಬೆಂಬಲ ಕೊಡುವಂತಹ ಪ್ಯಾಲೆಸ್ತೀನ್ ಪರ ಘೋಷಣೆ ಈ ಅಸಾದುದ್ದೀನ್ ಓವೈಸಿ ಹಾಕ್ತಾರೆ. ಅಂದರೆ ಇವರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅಂತ ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೇನೆ. ಪುಣ್ಯ ಮೋದಿಯವರ ನೇತೃತ್ವದಲ್ಲಿ NDA ಸರ್ಕಾರ ಆಡಳಿತದಲ್ಲಿ ಇದೆ ಅನ್ನೋ ಕಾರಣಕ್ಕೆ ಅವರು ಜೈ ಪ್ಯಾಲೆಸ್ತೀನ್ ಅಂದಿದ್ದಾರೆ. ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಪಕ್ಷ ಅಲ್ಲಿ ಆಡಳಿತ ನಡೆಸ್ತಿತ್ತಂದರೆ ಅವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಲಿಕ್ಕೆ ಯಾವುದೇ ಹಿಂಜರಿಕೆ ಅವರಲ್ಲಿ ಕಾಣ್ತಾ ಇರಲಿಲ್ಲ. ಹೀಗಾಗಿ ಬಗ್ಗೆ ಅವರು ಜೈ ಅನ್ನೋದಕ್ಕೆ ಹಿಂದಿನ ಮರ್ಮ ಏನಿದೆ ನೋಡಿ, ಅವರು ಭಯೋತ್ಪಾದಕರಿಗೆ ಬೆಂಬಲ ನೀಡುವಂತಹ MIM ಪಕ್ಷ ಇದೆ. ಹಿಂದೆನೂ ಭಯೋತ್ಪಾದಕರಿಗೆ ಬೆಂಬಲ ನೀಡಿದೆ, ಈಗಲೂ ಕೂಡ ಭಯೋತ್ಪಾದಕರಿಗೆ ಬೆಂಬಲ ನೀಡಿದೆ. ಅವರ ಸಂಕಲ್ಪ ಏನು ಅಂದರೆ ಇಡೀ ವಿಶ್ವ ಅಲ್ಲಾನ ಕೆಳಗಡೆ ನಡಿಬೇಕು, ಇಸ್ಲಾಂ ಕಂಟ್ರಿ ಆಗಬೇಕು ಅನ್ನುವಂಥದ್ದು ಅವರ ಒಂದು ವಿಚಾರಧಾರೆಯಿಂದ ಇವತ್ತು ಜೈ ಪ್ಯಾಲೆಸ್ತೀನ್ ಅಂದಿದ್ದಾರೆ, ಮುಂದೊಂದು ದಿನ ಜೈ ಪಾಕಿಸ್ತಾನ್ ಅಂತಾರೆ. ಇವತ್ತು ತಾನು ಒಂದು ಸಂಸತ್ ಸ್ಥಾನದಲ್ಲಿ ನಿಂತ್ಕೊಂಡು ಸದಸ್ಯನಾಗಿ ಈ ರೀತಿ ಹೇಳ್ತಾನಂದರೆ ಅವನನ್ನು ಅನುಯಾಯಿ ಮಾಡುವಂತಹ ಜನರು ಅವರು ನಿಶ್ಚಿತವಾಗಿ ಪಾಕಿಸ್ತಾನದ ಪರ ಘೋಷಣೆ ಹಾಕ್ತಾರೆ, ದೇಶದ್ರೋಹಿಗಳ ಪರ ನಿಂತ್ಕೊಳ್ತಾರೆ. ಹೀಗಾಗಿ ಇಂಥ ಘಟನೆಗಳನ್ನು ಮರುಕಳಿಸಬಾರ್ದು ಅನ್ನುವಂಥ ಒತ್ತಡ ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾ ಇದೆ.